ನಮ್ಗೆ ಅದ್ಭುತವಾಗಿ ನಮ್ಗೆ ಏನು ಬೇಕೋ ಎಲ್ಲವನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಈಗ ನನಗೆ ಸಾವಿರಾರು ರೂಪಾಯಿ ದುಡ್ಡು ಬೇಕು ಅಥವಾ ಯಾವುದೋ ಒಂದು ವಿಷಯಕ್ಕೆ ದುಡ್ಡು ಬೇಕು ಅಥವಾ ಇಂಥದ್ದೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ ನಾನು. ಕೆಲವೊಂದು ಪವರ್ಫುಲ್ ವರ್ಡ್ಸ್ ಇರ್ತದೆ. ಸೊ ಆ ವರ್ಡ್ಸ್ಗಳನ್ನ ಬಳಸ್ಕೊಂಡಾಗ ಆ ಕೆಲಸನ ನಾವು ಆಕ್ಟಿವೇಟ್ ಮಾಡ್ಕೊಬೋದು. ಗುರುಜಿ ಇದೊಂದು ವರ್ಡ್ ಬರ್ದಿದ ತಕ್ಷಣ ನಮ್ಗೆ ಆಗ್ಬಿಡುತ್ತಾ? ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ನಾವು ಹೊಸ ಸೀರೀಸೇ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಆ ಸೀರೀಸ್ ಶುರು ಮಾಡೋಕ್ಕಿಂತ ಮುಂಚೆ ಆ ಸೀರೀಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಅಂದರೆ ನಾವು ಇವತ್ತು ಮಾತಾಡ್ತಾ ಇರೋವಂಥದ್ದು ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಥವಾ ಸ್ವಿಚ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸಾಮಾನ್ಯವಾಗಿ ನಾವು ಈ ಸ್ವಿಚ್ ಅನ್ನೋ ಪದನ ಕೇಳಿರ್ತೀವಿ. ಯಾವಾಗಲೂ ನಮ್ಮ ಮನೇಲಿ ಒಂದು ಏನಾದ್ರು ಲೈಟ್ ಆನ್ ಮಾಡ್ಬೇಕಾದ್ರೆ ಅಥವಾ ಲೈಟ್ ಆಫ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದು ಸ್ವಿಚ್ಚನ್ನ ಪ್ರೆಸ್ ಮಾಡ್ತೀವಿ. ಆ ಸ್ವಿಚ್ನ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಬಲ್ಬ್ ಆನ್ ಆಗುತ್ತೆ. ಸೊ ನಮಗೆ ಗೊತ್ತಿರೋದು ಇಷ್ಟೇ, ಅದ್ರೊಳಗಡೆ ಏನು ಟೆಕ್ನಾಲಜಿ ಆಗುತ್ತೆ, ಅದ್ರೊಳಗಡೆ ಯಾವ ವೈರ್ ಇದೆ ಅಥವಾ ಯಾವ ವೈರ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಅಲ್ಲೆಲ್ಲಿ ಲೈಟ್ ಹೋಗಿ ಆನ್ ಆಗುತ್ತೆ, ಅವೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನು ಅಂದ್ಕೊಳ್ತೀವಿ, ಜಸ್ಟ್ ಆನ್ ಮಾಡಿದ ತಕ್ಷಣ ಅಲ್ಲಿ ಬಲ್ಬ್ ಆನ್ ಆಗಬೇಕು. ಇಷ್ಟೇ ನಮಗೆ ಗೊತ್ತಿರುವಂಥ ಒಂದು ಫಂಡ. ಸೊ ಅದೇ ರೀತಿ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಸೊ ನಮಗೆ ಏನಾದ್ರು ಒಂದು ಆಕ್ಟಿವೇಟ್ ಮಾಡ್ಕೊಬೇಕಾದ್ರೆ ನಾವೇನು ಮಾಡ್ಬೋದು, ಈ ಸ್ವಿಚ್ ವರ್ಡನ್ನು ಬಳಸ್ಬೋದು. ಸಾಮಾನ್ಯವಾಗಿ ಈ ಸ್ವಿಚ್ ವರ್ಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಿಮ್ಗೆ ಏನೋ ಒಂದು ವಿಷಯ ಆಗಬೇಕು ಅಂತ ಅಂದ್ಕೊಳ್ಳಿ, ಕೆಲವೊಂದು ಪವರ್ಫುಲ್ ವರ್ಡ್ಸ್ ಇರ್ತದೆ. ಸೊ ಆ ವರ್ಡ್ಸ್ಗಳನ್ನ ಬಳಸ್ಕೊಂಡಾಗ ಆ ಕೆಲಸನ ನಾವು ಆಕ್ಟಿವೇಟ್ ಮಾಡ್ಕೊಬೋದು. ಅಂದರೆ ನೀವೊಂದು ಇಡೀ ಸೆಂಟೆನ್ಸ್ನ ಅಥವಾ ಇಡೀ ನಿಮ್ಮ ಮನಸಾರೆ ಏನೇನು ಬೇಕು ಅನ್ನೋ ಭಾವನೆನ ಕೇವಲ ಒಂದೇ ಒಂದು ವರ್ಡಲ್ಲಿ ಅದನ್ನು ನಾವು ಆಕ್ಟಿವೇಟ್ ಮಾಡ್ಕೊಬೋದು. ಸೊ ಯಾವ ರೀತಿ ಅದನ್ನು ಆಕ್ಟಿವೇಟ್ ಮಾಡ್ಕೊಂಡು, ಈಗ ನಂಗೆ ದುಡ್ಡಿನ ಬಗ್ಗೆ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ಳಿ. ಸೊ ದುಡ್ಡಿಗೆ ಸಂಬಂಧಪಟ್ಟಿರೋಂಥ ಸ್ವಿಚ್ ವರ್ಡ್ ಆದರೆ ಯಾವುದು, ಕೌಂಟ್ ಅಂತ ಉಪಯೋಗಿಸ್ತೀವಿ. COUNT ಅಂತ ಕೌಂಟ್ ಅಂತ ಉಪಯೋಗಿಸ್ತೀವಿ. ಇದೊಂದು ಸ್ವಿಚ್ ವರ್ಡ್. ಅದೇ ಈಗ ನಾವು ನಮ್ಗೇನೋ ಒಂದು ವಿಷಯ ಇನ್ನೊಂದು ಸ್ವಲ್ಪ ದೊಡ್ಡ ಫ್ರೇಸನ್ನು ಮಾಡಬೇಕು ಅಂದರೆ, ಈಗ ನಮಗೆ ದೊಡ್ಡದಾಗಿ ಮ್ಯಾನಿಫೆಸ್ಟ್ ಮಾಡಬೇಕು. ಈಗ ಬರೀ ದುಡ್ಡು ಒಂದಿದ ತಕ್ಷಣ ಕೌಂಟ್ ಅಂತ ಆಯಿತು. ಈಗ ನನಗೆ ಸಾವಿರಾರು ರೂಪಾಯಿ ದುಡ್ಡು ಬೇಕು ಅಥವಾ ಯಾವುದೋ ಒಂದು ವಿಷಯಕ್ಕೆ ದುಡ್ಡು ಬೇಕು ಅಥವಾ ಇಂಥದ್ದೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ ನಾನು. ಸೊ ಅವಾಗ ಏನು ಮಾಡ್ಕೊಬೇಕು, ನಾವು ಕೆಲವೊಂದು 2-3 ಪವರ್ಫುಲ್ ವರ್ಡ್ಸನ್ನ ಸೇರಿಸ್ಕೊಂಡಾಗ ಅದೇನಾಗ್ತದೆ, ಸ್ವಿಚ್ ವರ್ಡ್ ಫ್ರೇಸ್ ಆಗುತ್ತೆ. ಸೊ 2-3 ಪವರ್ಫುಲ್ ವರ್ಡ್ಸನ್ನ ಬಳಸಿದಾಗ ಸ್ವಿಚ್ ವರ್ಡ್ ಫ್ರೇಸ್ ಆಗುತ್ತೆ. ಕೇವಲ ಒಂದೇ ಒಂದು ವರ್ಡನ್ನು ಬಳಸಿದಾಗ ದಟ್ ಈಸ್ ಕಾಲ್ಡ್ ಸ್ವಿಚ್ ವರ್ಡ್ ಅಂತಲೂ ಹೇಳ್ತೀವಿ. ಈಗ ನಂಬರ್ಸ್ ಮುಖಾಂತರ ಕೆಲವೊಂದಷ್ಟನ್ನು ಆಕ್ಟಿವೇಟ್ ಮಾಡೋಕ್ಕೆ ಕೊಡ್ತೀವಿ. ಅಂದರೆ ಈ ಏನೋ ಒಂದು ಇದು ಬರ್ಕೊಳ್ಳಿ, 71042 ಬರ್ಕೊಳ್ಳಿ, ನಿಮಗೆ ಸ್ಟ್ರಕ್ ಆಗಿರೋಂಥ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ವಿಚ್ ಕೋಡ್ಸ್ ಅಂತ ಹೇಳ್ತೀವಿ. ಸೊ ನಂಬರ್ ಬಂದಾಗ ಸ್ವಿಚ್ ಕೋಡ್ಸ್ ಬರ್ತದೆ ಅಥವಾ ವರ್ಡ್ಸ್ ಬಂದಾಗ ಫ್ರೇಸಸ್ ಆಗುತ್ತೆ. ಕೇವಲ ಒಂದೇ ಒಂದು ವರ್ಡ್ ಬಳಸಿದಾಗ ಸ್ವಿಚ್ ವರ್ಡ್ ಆಗುತ್ತೆ. ಸೊ ಇದು ಒಂದೇ ಅಲ್ಲ, ಅಥವಾ ಯಾವುದೋ ಒಬ್ಬ ವ್ಯಕ್ತಿನ ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅವ್ರನ್ನ ನಾವು ಸ್ವಿಚ್ ಥಿಂಗ್ ಅಂತ ಅಂತೀವಿ. ಅಥವಾ ಒಂದು ಯಾವುದೋ ಒಂದು ಪ್ಲೇಸ್ಗೆ ಹೋಗಿದ ತಕ್ಷಣ ಅಲ್ಲಿರುವಂಥ ವಾತಾವರಣನೇ ಚೇಂಜ್ ಆಗುತ್ತೆ. ಒಂದು ಬೀಚ್ಗೆ ಆಗ್ಬೋದು ಅಥವಾ ಪ್ಯಾರಿಸ್ ಅನ್ನೋ ಪ್ಲೇಸ್ಗೆ ಆಗ್ಬೋದು. ಪ್ಯಾರಿಸ್ ಅಂದರೆ ನಮ್ಗೆ ಏನು ಅನಿಸುತ್ತೆ, ಒಂದು ರೊಮ್ಯಾಂಟಿಕ್ ಪ್ಲೇಸ್ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಎಂಥ ವ್ಯಕ್ತಿನೇ ಆದರೂ ಕೂಡ ಅಥವಾ ಅನ್ರೊಮ್ಯಾಂಟಿಕ್ ಪರ್ಸನ್ ಆದರೂ ಕೂಡ ಅಲ್ಲಿ ಹೋಗಿದ ತಕ್ಷಣ ಯಾವುದೋ ಒಂಥರ ರೊಮ್ಯಾಂಟಿಕ್ ಫೀಲ್ ಮಾಡ್ಕೊಳ್ತಾರೆ ಅಥವಾ ಯಾವುದೋ ಒಂಥರ ಅವ್ರ ಪಾರ್ಟ್ನರ್ ಜೊತೆಯಲ್ಲಿ ಒಂದು ಕೋಸಿನೆಸ್ ಬೆಳೆಯುತ್ತೆ ಅಥವಾ ಒಂದು ಮೂಡ್ಗೆ ಹೊರಟೋಗ್ತಾರೆ. ಸೊ ಆ ರೀತಿ ಒಂದು ಅದು ದಟ್ ಈಸ್ ಕಾಲ್ಡ್ ಸ್ವಿಚ್ ಪ್ಲೇಸ್ ಅಂತ. ಸೊ ಸ್ವಿಚ್ ಪ್ಲೇಸ್ ಇದೆ, ಸ್ವಿಚ್ ಥಿಂಗ್ ಇದೆ, ಸ್ವಿಚ್ ಕೋಡ್ಸ್ ಇದೆ, ಸ್ವಿಚ್ ವರ್ಡ್ಸ್ ಇದೆ. ಸೊ ಆ ರೀತಿ ನಾನಾ ರೀತಿ ಈ ಸ್ವಿಚ್ ವರ್ಡ್ಸನ್ನ ಬಳಸ್ಕೊಂಡು ನಮ್ಗೆ ಅದ್ಭುತವಾಗಿ ನಮ್ಗೆ ಏನು ಬೇಕೋ ಎಲ್ಲವನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ಅರ್ಥ ಏನು ಗೊತ್ತಾ, ನೀವು ಅನ್ಕೊಬೋದು, ಗುರುಜಿ ಇದೊಂದು ವರ್ಡ್ ಬರ್ದಿದ ತಕ್ಷಣ ನಮ್ಗೆ ಆಗ್ಬಿಡುತ್ತಾ? 100% ಆಗುತ್ತೆ, ನಂಬಿಕೆ ಇರಲಿ. ಈಗ ಹೆಂಗೆ ನಮಗೆ ಲೈಟ್ ಆನ್ ಮಾಡಿದ ತಕ್ಷಣ ಅದು ಎಲ್ಲೆಲ್ಲ ಹೋಗಿ ನಾವು ಪ್ಲಸ್ಸು ಮೈನಸ್ಸು ಯಾವ ಫೇಸು ಅವೆಲ್ಲ ನಾವು ಯಾವುದೂ ನೋಡಲ್ಲ. ನಮ್ಗೆ ಆನ್ ಮಾಡಿದ್ದೀವಿ, ನಮ್ಗೆ ಅದು ಕೆಲಸ ಆಗಬೇಕು. ಸೊ ಅದೇ ರೀತಿ ನಮ್ಗೆ ಏನೋ ಒಂದು ಕೆಲಸ ಆಗಬೇಕು ಅಂದರೆ ಆ ರಿಲೇಟೆಡ್ ಸ್ವಿಚ್ ವರ್ಡನ್ನ ಬಳಸ್ಕೊಂಡು 100% ನಾವು ಅದನ್ನು ಅಟ್ರಾಕ್ಟ್ ಮಾಡ್ಬೋದು. ಆ ಕೆಲಸನ ನಾವು ಆ ವರ್ಡ್ ಮುಖಾಂತರ ಫಾಸ್ಟ್ ಮಾಡ್ಕೊಬೋದು, ಪ್ರೊಸೆಸ್ಸನ್ನು ಸ್ಪೀಡಪ್ ಮಾಡ್ಕೊಬೋದು. ಸೊ ಈ ರೀತಿ ಮಾಡಿಕೊಂಡು ಅದ್ಭುತವಾಗಿ ನೀವು ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.